ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇನ್ನು ಮುಂದೆ ಪಾಕಿಸ್ತಾನಕ್ಕೆ ನಿದ್ದೆ ಇಲ್ಲದ ರಾತ್ರಿಗಳು ಶುರು ಆಗುತ್ತವೆ. ಇಷ್ಟು ದಿನ TTP ಅಂದ್ರೆ ತೆಹರಿಕ್ ತಾಲಿಬಾನ್ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ ಕೂಡಲೇ ಪಾಕಿಸ್ತಾನ ಆಫ್ಘನಿಸ್ತಾನದ ಮೇಲೆ ವಾಯು ದಾಳಿ ಮಾಡ್ತಾ ಇತ್ತು. ಅದನ್ನು ಸರಿಯಾಗಿ ನಿಯಂತ್ರಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳಿಲ್ಲದೆ ಆಫ್ಘನಿಸ್ತಾನ ಒದ್ದಾಡಬೇಕಾಗಿ ಬರ್ತಾ ಇತ್ತು ಮತ್ತು ಪಾಕಿಸ್ತಾನದ ಮೇಲಿನ ತನ್ನ ಪ್ರತಿದಾಳಿಯ ಸ್ವಾತಂತ್ರ್ಯ ಏನಿದೆ ಅದನ್ನು ಕೂಡ ಅವರು ಕಡಿಮೆ ಮಾಡ್ಕೋಬೇಕಾಗಿ ಬರ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಪರಿಸ್ಥಿತಿ ಬದಲಾಗುತ್ತೆ. ಆಫ್ಘನಿಸ್ತಾನಕ್ಕೆ ಬೇಕಾದ ಆಯುಧಗಳನ್ನ ರಷ್ಯಾ ಪೂರೈಸ್ತಾ ಹೋಗುತ್ತೆ. ಹಾಗಂತ ಅವರು ಆಯುಧಗಳನ್ನ ಅಮೆರಿಕಾದ ತರ ದಾನ ಕೊಡೋ ಸ್ಥಿತಿಯಲ್ಲೋ ಸಾಲ ಕೊಡೋ ಸ್ಥಿತಿಯಲ್ಲೋ ಇಲ್ಲ. ಆಫ್ಘನಿಸ್ತಾನ ಈ ಆಯುಧಗಳನ್ನ ರಷ್ಯಾದಿಂದ ಖರೀದಿನೇ ಮಾಡಬೇಕು. ಹಾಗಾದ್ರೆ ಅಷ್ಟೊಂದು ಹಣ ಆಫ್ಘನಿಸ್ತಾನದ ಬಳಿ ಇದೆಯಾ, ಅಥವಾ ಅಲ್ಲಿ ಕೂಡ ಯಾರಾದರೂ ಆಫ್ಘನಿಸ್ತಾನದ ಹಿಂದೆ ನಿಂತು ರಷ್ಯಾದ ಮೂಲಕ ಆಯುಧವನ್ನು ಕೊಡಿಸ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ರಷ್ಯಾ ಹಾಗೂ ಆಫ್ಘನಿಸ್ತಾನದ ನಡುವೆ ಇಂಥದ್ದೊಂದು ಆಯುಧ ಸರಬರಾಜಿಗೆ ಸಂಬಂಧಪಟ್ಟ ರಕ್ಷಣಾ ಒಪ್ಪಂದ ಆದ ಸಂದರ್ಭದಲ್ಲಿ ಭಾರತದ NSA ಅಜಿತ್ ದೋವಲ್ ರಷ್ಯಾದಲ್ಲಿದ್ದರು. ಅವರಲ್ಲಿ ಮ್ಯಾನ್ಮಾರ್ NSA ಜೊತೆ ಕೂಡ ಮಾತುಕತೆಗಳನ್ನು ಮಾಡಿದ್ರು. ಹಾಗಾದ್ರೆ ರಷ್ಯಾದಲ್ಲಿ ಏನಾಗ್ತಾ ಇದೆ? ಅಮೆರಿಕ ಪಾಕಿಸ್ತಾನದ ವಿದೇಶಾಂಗ ಸಚಿವನನ್ನ ಅಲ್ಲಿಗೆ ಕರೆಸ್ಕೊಂಡಿರೋ ಸಂದರ್ಭದಲ್ಲಿ ಭಾರತದ ಹಿತ್ತಲಲ್ಲಿ ಅಮೆರಿಕ ತನ್ನ ಹಿಡಿತವನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋ ದಿನಗಳಲ್ಲಿ NSA ಅಜಿತ್ ದೋವಲ್ ರಷ್ಯಾಗೆ ಭೇಟಿ ಕೊಟ್ಟಿದ್ಯಾಕೆ? ಅಲ್ಲಿ ಮ್ಯಾನ್ಮಾರ್ ಜೊತೆ ಮಾತುಕತೆ ಏನು? ಹಾಗೆ ಈ ಆಫ್ಘನಿಸ್ತಾನಕ್ಕೆ ರಷ್ಯಾದಿಂದ ಆಯುಧ ಖರೀದಿ ಮಾಡೋದಕ್ಕೆ ಹಣ ಎಲ್ಲಿಂದ ಬರ್ತಾ ಇದೆ ಮತ್ತು ರಷ್ಯಾದ ಆಯುಧಗಳು ಆಫ್ಘನ್ ನೆಲಕ್ಕೆ ಬಂದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ? ಬನ್ನಿ ಸ್ವಲ್ಪ ನೋಡೋಣ. ಗೆಳೆಯರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವಾಗ ಹೇಗೆ ಬದಲಾಗುತ್ತವೆ ಅನ್ನೋದನ್ನು ಊಹೆ ಮಾಡೋದು ತುಂಬಾನೇ ಕಷ್ಟ. ಅಲ್ಲಿ ಯಾರು ಶಾಶ್ವತ ಮಿತ್ರರು ಶಾಶ್ವತ ಶತ್ರುಗಳು ಇರೋದಿಲ್ಲ ಅನ್ನೋದು ಎಷ್ಟು ನಿಜಾನೋ ಹಾಗೆ ಯಾವುದೂ ಕೂಡ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಕಾಕತಾಳೀಯವಾಗಿ ಕೂಡ ಅಲ್ಲಿ ಆಗೋದಿಲ್ಲ. ಎಲ್ಲದರ ಹಿಂದೂ ಲೆಕ್ಕಾಚಾರಗಳಿರುತ್ತವೆ, ಸಮಯ ಇರುತ್ತೆ, ಪ್ಲಾನಿಂಗ್ ಇರುತ್ತೆ. ಅದೆಲ್ಲ ಇದ್ರೇನೆ ಅಲ್ಲಿ ಆಟ ಸುಸೂತ್ರವಾಗಿ ನಡೆಯುತ್ತೆ. ಈಗ ನೋಡಿ, ಒಂದು ಕಾಲಕ್ಕೆ ರಷ್ಯಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂತಲೇ ಹುಟ್ಟುಕೊಂಡಿದ್ದು ತಾಲಿಬಾನ್. ಅವರನ್ನು ಹುಟ್ಟು ಹಾಕಿದ್ದು ಅಮೆರಿಕ ಮತ್ತು ಪಾಕಿಸ್ತಾನ. ಈಗ ಅದೇ ತಾಲಿಬಾನ್ ಅಮೆರಿಕಾದ ನೆರಳು ಕಂಡ್ರು ಸಿಡಿಮಿಡಿಗುಟ್ಟುತ್ತೆ. ಪಾಕಿಸ್ತಾನಕ್ಕೂ ತಾಲಿಬಾನ್ಗೂ ನಡುವೆ ಎಣ್ಣೆ ಸೀಗೆಕಾಯಿ ಸಂಬಂಧ. ಹಾಗೆ ಯಾವ ರಷ್ಯಾದ ವಿರುದ್ಧ ಅವರು ಹೋರಾಟ ಮಾಡಿದ್ರೋ ಅದೇ ರಷ್ಯಾ ಇವತ್ತು ತಾಲಿಬಾನ್ ಜೊತೆ ಆತ್ಮೀಯ ಸಂಬಂಧಗಳನ್ನ ಹೊಂದಿದೆ. ಆಫ್ಘನಿಸ್ತಾನದ ತಾಲಿಬಾನ್ ಆಡಳಿತಕ್ಕೆ ಮೊದಲು ಮಾನ್ಯತೆಯನ್ನ ಕೊಟ್ಟಿದ್ದು ಕೂಡ ರಷ್ಯಾನೇ. ಈಗ ತಾಲಿಬಾನ್ ಆಡಳಿತದ ಜೊತೆ ರಕ್ಷಣಾ ಸಂಬಂಧಗಳಿಗೆ ಸಹಿ ಹಾಕಿದ ಜಗತ್ತಿನ ಮೊದಲ ದೇಶ ಅಂತ ಕೂಡ ರಷ್ಯಾ ಅನ್ನಿಸ್ಕೊಳ್ತಾ ಇದೆ. ಈ ಮೂಲಕ ಸೆಂಟ್ರಲ್ ಏಷ್ಯಾದಲ್ಲಿ ರಷ್ಯಾ ಮತ್ತೆ ತನ್ನ ಕಾಲುಗಳನ್ನು ಭದ್ರವಾಗಿ ಊರೋದಕ್ಕೆ ಹೋಗ್ತಾ ಇದೆ. ಗೆಳೆಯರೆ, ಮೊನ್ನೆ ಮೇ 27ನೇ ತಾರೀಕು ರಷ್ಯಾ ಹಾಗೂ ಆಫ್ಘನಿಸ್ತಾನಗಳ ನಡುವೆ ಮಿಲಿಟರಿ ಟೆಕ್ನಿಕಲ್ ಕೋಆಪರೇಷನ್ ಅಗ್ರಿಮೆಂಟ್ಗೆ ಸಹಿ ಬಿದ್ದಿದೆ. ಮಾಸ್ಕೋದಲ್ಲಿ ನಡೀತಿರೋ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಫೋರಂ ಸಭೆಯ ಸಂದರ್ಭದಲ್ಲೇ ಈ ಒಪ್ಪಂದ ಆಫ್ಘನ್ ಮತ್ತು ರಷ್ಯಾಗಳ ನಡುವೆ ಆಗಿದೆ. ಇಲ್ಲಿ ಇದರ ಹಿಂದೆ ಯಾರೆಲ್ಲ ಇರಬಹುದು ಅನ್ನೋದನ್ನ ನೋಡುವ ಮೊದಲು ಈ ಒಪ್ಪಂದ ಏನು ಮತ್ತು ಅದರಿಂದ ಆಗುವ ಲಾಭಗಳೇನು ಅನ್ನೋದನ್ನ ನೋಡ್ಬಿಡೋಣ. ಗೆಳೆಯರೆ, ಮಿಲಿಟರಿ ಟೆಕ್ನಿಕಲ್ ಕೋಆಪರೇಷನ್ ಅಗ್ರಿಮೆಂಟ್ ಸಾಮಾನ್ಯವಾಗಿ ಆಯುಧಗಳ ಮಾರಾಟ, ಆಯುಧ ತಂತ್ರಜ್ಞಾನ, ಜಂಟಿ ತಯಾರಿ, ಲೈಸೆನ್ಸ್ ಪಡ್ಕೊಂಡು ಆಯುಧಗಳನ್ನು ತಯಾರು ಮಾಡೋದಕ್ಕೆ ಅವಕಾಶ, ತರಬೇತಿ, ಆಯುಧಗಳ ಮೇಂಟೆನೆನ್ಸ್ ಇಂಥ ಹಲವು ಅವಕಾಶಗಳನ್ನು ಕಲ್ಪಿಸಿಕೊಡುತ್ತೆ. ಇಲ್ಲಿ ಆಫ್ಘನಿಸ್ತಾನದ ತಾಲಿಬಾನ್ ಆಡಳಿತ ಇದೆಯಲ್ಲ, ಅವ್ರ ಹತ್ರ ತುಂಬ ದೊಡ್ಡ ಮಟ್ಟದ ಆಯುಧಗಳಿಲ್ಲ. ಅವರು ನಾವೇ ಡ್ರೋನುಗಳನ್ನು ತಯಾರು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರಾದರೂ ಅಂಥ ದೊಡ್ಡ ತಂತ್ರಜ್ಞಾನ, ಅದನ್ನು ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳು ಕೂಡ ಅಲ್ಲಿಲ್ಲ. ಸದ್ಯಕ್ಕೆ ಅಮೆರಿಕ ಬಿಟ್ಟು ಹೋದ ಆಯುಧಗಳನ್ನು ಮತ್ತು ಬೇರೆ ಬೇರೆ ಕಡೆಗಳಿಂದ ಈ ಹಿಂದೆ ಆಫ್ಘನ್ ತಾಲಿಬಾನ್ ಹೇಗೆಲ್ಲ ಆಯುಧಗಳನ್ನು ಸಂಗ್ರಹ ಮಾಡ್ತಾ ಇತ್ತೋ ಅದೇ ಮಾರ್ಗಗಳ ಮೂಲಕ ಈಗಲೂ ಕೂಡ ಅವರು ಆಯುಧ ಖರೀದಿಯನ್ನು ಮಾಡ್ತಾ ಇದ್ದಾರೆ. ಅಮೆರಿಕಾದ ಆಯುಧಗಳನ್ನು ಬಳಸ್ತಾ ಇದ್ದಾರೆ. ಆದರೆ ಆ ಅಮೆರಿಕ ಆಯುಧಗಳನ್ನೇ ನಂಬಿಕೊಂಡು ಹೆಚ್ಚು ದಿನ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಪಾಕಿಸ್ತಾನದ ಜೊತೆ ಆಫ್ಘನಿಸ್ತಾನಕ್ಕೆ ಸಂಘರ್ಷ ಇದೆ. ಹಾಗೆ ಬಾಗ್ರಾಮ್ ಏರ್ಬೇಸ್ ಮೇಲೆ ಅಮೆರಿಕ ಕಣ್ಣಿಟ್ಕೊಂಡು ಕೂತಿದೆ. ಅದಕ್ಕಾಗಿ ಟ್ರಂಪ್ ತಮ್ಮ ನೆಚ್ಚಿನ ಫೀಲ್ಡ್ ಮಾರ್ಷಲ್ ಅನ್ನ ಆಫ್ಘನಿಸ್ತಾನದ ವಿರುದ್ಧ ಚೂ ಬಿಡ್ತಾರೆ. ಇನ್ನು TTP ಅಂದ್ರೆ ತೆಹರಿಕ್ ತಾಲಿಬಾನ್ ಪಾಕಿಸ್ತಾನ ಖೈಬರ್ ಪಖ್ತೂನ್ಖ್ವಾ ಭಾಗದಲ್ಲಿ ಆಕ್ಟಿವ್ ಆಗಿದೆ. ಅದು ಆಫ್ಘನಿಸ್ತಾನದ ನೆಲದಿಂದ ಕೆಲಸ ಮಾಡುತ್ತೆ ಅಂತ ಪಾಕಿಸ್ತಾನ ಆರೋಪ ಮಾಡುತ್ತೆ. ಆ ಸಂಘಟನೆಯನ್ನ ನಿಯಂತ್ರಿಸಿ ಅಂತ ಇವರವರಿಗೆ ಹೇಳ್ತಾ ಇರ್ತಾರೆ. ಇನ್ನು ಆಫ್ಘನ್ ತಾಲಿಬಾನ್ TTPಗೂ ನಮಗೂ ಸಂಬಂಧ ಇಲ್ಲ, ಅದು ನಿಮ್ಮ ಆಂತರಿಕ ವಿಷಯ, ನೀವು ಸರಿ ಮಾಡ್ಕೊಳ್ಳಿ, ನಮ್ಮ ವರ್ಗದನ್ನೆಲ್ಲ ತಗೊಂಡು ಬರಬೇಡಿ ಅಂತ ಹೇಳುತ್ತೆ. ಇನ್ನು ಇತ್ತೀಚೆಗೆ ಪಾಕಿಸ್ತಾನ ತನ್ನಲ್ಲಿನ ಆಫ್ಘನ್ ನಾಗರಿಕರನ್ನ ಹೊರಹಾಕುವ ಮೂಲಕ ಆಫ್ಘನಿಸ್ತಾನದ ಮೇಲೆ ಒತ್ತಡ ಹೇರೋ ಪ್ರಯತ್ನ ಮಾಡ್ತು. ಅದು ವರ್ಕೌಟ್ ಆಗಲಿಲ್ಲ ಅಂದಾಗ ಆಫ್ಘನಿಸ್ತಾನದ ಮೇಲೆ ಪಾಕಿಸ್ತಾನ ವಾಯುದಾಳಿಯನ್ನು ಕೂಡ ಮಾಡ್ತು. ಅದಕ್ಕೆ ಪ್ರತಿಯಾಗಿ ಆಫ್ಘನರು ಪಾಕಿಸ್ತಾನದ ಚೆಕ್ ಪೋಸ್ಟ್ಗಳನ್ನ, ಗಡಿ ಪೋಸ್ಟ್ಗಳನ್ನ
ಟ್ಯಾಂಕರ್ ಮತ್ತು ಆರ್ಟಿಲರಿ ಬಳಸಿ ನಾಶ ಮಾಡಿದ್ರು. ಪಾಕಿಸ್ತಾನದ ಒಳ ಒಂದಷ್ಟು ಡ್ರೋನ್ ದಾಳಿಗಳನ್ನು ಮಾಡಿದ್ರು. ಇಲ್ಲಿ ಆಫ್ಘನ್ ಯೋಧರು ಏನೇ ಹೋರಾಟದ ಕೆಚ್ಚು ಅದು ಇದು ಅಂತ ಹೇಳ್ಕೊಂಡ್ರು ಕೂಡ ಆಯುಧಗಳು ಅಂತ ಬಂದಾಗ ಪಾಕಿಸ್ತಾನದ ವಾಯುಪಡೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರೆ ಅದನ್ನ ಎದುರಿಸೋದಕ್ಕೆ ಆಫ್ಘನಿಸ್ತಾನಕ್ಕೆ ಕಷ್ಟ ಆಗುತ್ತೆ. ಅವ್ರ ಹತ್ರ ಸರಿಯಾದ ಏರ್ ಡಿಫೆನ್ಸ್ ಇಲ್ಲ. ಅವ್ರು ಅದಕ್ಕೂ ಹಳೆಯ ಏರ್ ಕ್ರಾಫ್ಟ್ ಗನ್ಗಳನ್ನ, ಶೋಲ್ಡರ್ ಪಾಡ್ಗಳನ್ನ ಬಳಸ್ತಾ ಇದ್ದಾರೆ. ಆದ್ರೆ ಅದು ಪಾಕಿಸ್ತಾನದ ವಾಯುಪಡೆಯ ವಿರುದ್ಧ ಸಾಕಾಗ್ತಾ ಇಲ್ಲ. ಹೀಗಾಗಿ ನಮಗೊಂದಷ್ಟು ಆಯುಧಗಳನ್ನ ಕೊಡಿ ಅಂತ ತಾಲಿಬಾನ್ ರಷ್ಯಾನ ಕೇಳ್ತಾ ಇತ್ತು. ಇಷ್ಟು ದಿನ ರಷ್ಯಾ ಆಯುಧ ಸರಬರಾಜಿನ ಕಡೆಗೆ ಒಲವು ತೋರಿಸಿರಲಿಲ್ಲ. ಈಗ ಆಫ್ಘನಿಸ್ತಾನ ಹಾಗೂ ರಷ್ಯಾದ ನಡುವೆ ಒಂದು ರಕ್ಷಣಾ ಒಪ್ಪಂದನೇ ಆಗಿದೆ. ಅಲ್ಲಿಂದ ಆಫ್ಘನಿಸ್ತಾನ ಯಾವ ಆಯುಧಗಳನ್ನ ಖರೀದಿ ಮಾಡುತ್ತೆ ಅನ್ನೋದಿನ್ನೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಪ್ರಮುಖವಾಗಿ ಅವರು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ, ರಾಕೆಟ್ಗಳನ್ನ, ಇಗ್ಲಾದಂತಹ ಮ್ಯಾನ್ ಪಾಡ್ಗಳನ್ನ, ಒಂದಷ್ಟು ಮಿಸೈಲ್ಗಳನ್ನ ಕೂಡ ಖರೀದಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆ ರಷ್ಯಾ ಇರಾನ್ಗೆ ಯಾವ ಆಯುಧಗಳನ್ನ ಪೂರೈಸಿದೆಯೋ ಅದೇ ಆಯುಧಗಳನ್ನ ನಮಗೂ ಕೊಡಿ ಅಂತ ಆಫ್ಘನಿಸ್ತಾನ ಕೇಳೋ ಸಾಧ್ಯತೆ ಇರುತ್ತೆ. ರಷ್ಯಾದ ಆಯುಧಗಳು ಆಫ್ಘನಿಸ್ತಾನಕ್ಕೆ ಸರಬರಾಜಾಗೋದು ಶುರು ಆದ್ರೆ ಅದರಿಂದ ನಿದ್ದೆಗೆಡುವುದು ಪಾಕಿಸ್ತಾನ ಅಲ್ಲದೆ ಬೇರೆ ಇನ್ಯಾರೂ ಅಲ್ಲ. ಆಫ್ಘನಿಸ್ತಾನದ ಬಳಿ ಏರ್ ಡಿಫೆನ್ಸ್ ಹಾಗೂ ಮಿಸೈಲ್ಗಳು ಬಂದುಬಿಟ್ರೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಆಫ್ಘನ್ ಆಕಾಶದಲ್ಲಿ ಹಾರಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಪಾಕಿಸ್ತಾನದ ನೆಲದ ಮೇಲೆ ಆಫ್ಘನಿಸ್ತಾನ ರಾಕೆಟ್ ದಾಳಿಗಳನ್ನ ಶುರು ಮಾಡಿದ್ರೆ ಅನ್ನೋ ಭಯ ಪಾಕಿಸ್ತಾನಕ್ಕೆ ಕೂಡ ಶುರುವಾಗುತ್ತೆ. ಇದು ಅಲ್ಲೊಂದು ಡೆಟರೆನ್ಸ್ ನಿರ್ಮಾಣ ಆಗೋ ಹಾಗೆ ಮಾಡುತ್ತೆ. ಆಗ TTP ಕೆಲಸ TTPದು ಅದರ ಹೆಸರು ಹೇಳ್ಕೊಂಡು ನೀವು ನಮ್ಮ ಮೇಲೆ ದಾಳಿ ಮಾಡಿದರೆ ಅದರ ಪರಿಣಾಮಗಳನ್ನು ಎದುರಿಸಬೇಕಾಗಿ ಬರುತ್ತೆ ಅಂತ ಆಫ್ಘನಿಸ್ತಾನ ಧೈರ್ಯವಾಗಿ ಪಾಕಿಗಳಿಗೆ ಎಚ್ಚರಿಕೆ ಕೊಡೋದಕ್ಕೆ ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅದೆಲ್ಲ ಸರಿ, ಆದರೆ ಈ ಆಯುಧಗಳನ್ನು ಖರೀದಿ ಮಾಡೋದಕ್ಕೆ ಬೇಕಾದ ಹಣ ಆಫ್ಘನಿಸ್ತಾನದಲ್ಲಿದೆಯಾ? ಇನ್ನು ರಷ್ಯಾ ಸದ್ಯದ ಪರಿಸ್ಥಿತಿಯಲ್ಲಿ ಏನನ್ನು ದಾನ ಕೊಡೋ ಸ್ಥಿತಿಯಲ್ಲಿಲ್ಲ. ಯುದ್ಧ ನಿರತ ದೇಶ ಅದು. ಅವರಿಗೀಗ ಎಷ್ಟೇ ಹಣ ಸಿಕ್ಕರೂ ಸಾಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಸೊ ಇಲ್ಲಿ ಆಫ್ಘನಿಸ್ತಾನಕ್ಕೆ ರಷ್ಯಾ ಕೊಡ್ತಾ ಇರೋ ಆಯುಧಗಳಿಗೆ ಹಣ ಯಾರು ಕೊಡ್ತಾರೆ? ಈ ಪ್ರಶ್ನೆಗೆ ಕೂಡ ನಿಖರ ಉತ್ತರ ಸಿಗ್ತಾ ಇಲ್ಲ. ಆದ್ರೆ ಇಲ್ಲಿ ಇಂಥದ್ದೊಂದು ಒಪ್ಪಂದ ಆದ ಮರುದಿನ ಅಂದ್ರೆ ಮೇ 27ನೇ ತಾರೀಕು ಆಫ್ಘನಿಸ್ತಾನದ ಜೊತೆ ರಕ್ಷಣಾ ಒಪ್ಪಂದಕ್ಕೆ ರಷ್ಯಾದ NSA ಶೊಯ್ಗು ಸಹಿ ಹಾಕ್ತಾರೆ. ಅದರ ಮರುದಿನ ಅಂದ್ರೆ ಮೇ 28ನೇ ತಾರೀಕು ಮಾಸ್ಕೋದಲ್ಲಿ ಭಾರತದ NSA ಅಜಿತ್ ದೋವಲ್ ಇರ್ತಾರೆ. ಅಲ್ಲಿ ರಷ್ಯಾ ಹಾಗೂ ಭಾರತದ NSA ನಡುವೆ ಮಾತುಕತೆಗಳಾಗುತ್ತವೆ. ಆ ಸಂದರ್ಭದಲ್ಲಿ ಎನರ್ಜಿ, ಸ್ಪೇಸ್, ಡಿಫೆನ್ಸ್ ಮುಂತಾದವುಗಳ ಬಗ್ಗೆ ಮಾತನಾಡಿದ ಅಜಿತ್ ದೋವಲ್ ಭಯೋತ್ಪಾದನೆ ಮತ್ತು ಅದಕ್ಕೆ ಬೆಂಬಲ ಕೊಡುವವರ ಬಗ್ಗೆ ಕೂಡ ಮಾತಾಡ್ತಾರೆ. ಅವರಲ್ಲಿ ಟಾರ್ಗೆಟ್ ಮಾಡಿಕೊಂಡಿದ್ದು ಪಾಕಿಸ್ತಾನವನ್ನ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಗೆಳೆಯರೇ, ಇಲ್ಲಿ ಪಾಕಿಸ್ತಾನ ಅನ್ನೋದು ಕೇವಲ ಭಾರತಕ್ಕೆ ಮಾತ್ರ ಭಯೋತ್ಪಾದಕರನ್ನು ಕಳುಹಿಸ್ತಾ ಇಲ್ಲ. ಅವರು ಮಾಡ್ತಾ ಇರೋ ಕೆಲಸಗಳು ಈಗ ರಷ್ಯಾ ಮತ್ತು ಇಡೀ ಸೆಂಟ್ರಲ್ ಏಷ್ಯಾಗೆ ಥ್ರೆಟ್ ಆಗಿ ಪರಿಣಮಿಸ್ತಾ ಇವೆ. ಸೆಂಟ್ರಲ್ ಏಷ್ಯಾ ಅನ್ನೋದು ರಷ್ಯಾದ ಹಿತ್ತಲು, ಅದು ನಿಮಗೆ ಗೊತ್ತಿದೆ. ಸೋವಿಯತ್ ಪತನ ನಂತರ ಕೂಡ ರಷ್ಯಾ ಈ ಭಾಗದಲ್ಲಿ ತನ್ನದೇ ಆದ ಹಿಡಿತವನ್ನು ಇಟ್ಕೊಂಡಿದೆ. ಇಂಥ ಸೆಂಟ್ರಲ್ ಏಷ್ಯಾದಲ್ಲಿ ಈಗ ISKPಯ ಪ್ರಭಾವ ಹೆಚ್ಚಾಗ್ತಾ ಹೋಗ್ತಾ ಇದೆ. ISKP ಅಂದ್ರೆ ಇಸ್ಲಾಮಿಕ್ ಸ್ಟೇಟ್ ಖೊರಾಸಾನ್ ಪ್ರಾವಿನ್ಸ್ ಅಂತ. ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಬೇಸ್ ಮಾಡಿಕೊಂಡಿರೋ ಈ ISKP ತಜಿಕಿಸ್ತಾನ, ಕಜಕಿಸ್ತಾನ, ಕಿರ್ಗಿಸ್ತಾನ, ಉಜ್ಬೇಕಿಸ್ತಾನ ಮಾತ್ರ ಅಲ್ಲ, ಈಗ ರಷ್ಯಾಗೆ ಕೂಡ ನಿಧಾನವಾಗಿ ಕಾಲಿಡೋದಕ್ಕೆ ಶುರು ಮಾಡಿದೆ. ಇತ್ತೀಚೆಗೆ ರಷ್ಯಾದಲ್ಲೂ ಭಯೋತ್ಪಾದಕ ದಾಳಿಗಳು ನಡೆದಿವೆ. ಸೊ ISKPಯನ್ನ ಮಟ್ಟ ಹಾಕಬೇಕಾದ ಅಗತ್ಯ ರಷ್ಯಾಗೂ ಕಾಣ್ತಾ ಇದೆ. ಇನ್ನು ಇಲ್ಲಿ ISKP ಉಗ್ರರನ್ನ ಸೆಂಟ್ರಲ್ ಏಷ್ಯಾದಲ್ಲಿ ಸಾಕ್ತಾ ಇರೋದು ಯಾರು? ಪಾಕಿಸ್ತಾನ ಬಲೂಚ್ ಭಾಗದಲ್ಲಿ ಅವರನ್ನು ತಂದು ಪ್ರತಿಷ್ಠಾಪಿಸಿದೆ. ಅಷ್ಟೇ ಅಲ್ಲ, ಆಫ್ಘನಿಸ್ತಾನದಲ್ಲಿ ಕೂಡ ತಾಲಿಬಾನ್ ವಿರುದ್ಧ ಈ ಐಸಿಸ್ ತನ್ನ ಬಲವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬೇಕಾದ ಸಹಾಯವನ್ನ, ಆಯುಧಗಳನ್ನ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಅವರಿಗೆ ಪಾಕಿಸ್ತಾನದಲ್ಲಿ ಲಷ್ಕರ್ ಜೈಷ್ನಂಥ ಸಂಘಟನೆಗಳ ಜೊತೆ ದೋಸ್ತಿಯನ್ನ ಮಾಡಿಸಲಾಗಿದೆ. ನಾಳೆ ಕಾಶ್ಮೀರಕ್ಕೆ ಕೂಡ ಈ ISKPಯನ್ನ ಕಳುಹಿಸಬೇಕು ಅನ್ನೋದು ಪಾಕಿಸ್ತಾನದ ಯೋಜನೆ. ಸೊ ಈ ISKP ಕಾಶ್ಮೀರಕ್ಕೆ ಬರುತ್ತೆ ಅನ್ನೋದು ಭಾರತದ ಆತಂಕ. ಆಫ್ಘನಿಸ್ತಾನದಲ್ಲಿ ಈಗಾಗಲೇ ಅದು ಬಂದಾಗಿದೆ. ಅದರ ವಿರುದ್ಧ ತಾಲಿಬಾನಿಗಳು ಹೋರಾಟವನ್ನು ಮಾಡ್ತಲೇ ಇದ್ದಾರೆ. ಇನ್ನು ಬಲೂಚ್ ಭಾಗದಲ್ಲಿ ಲಿಬರೇಷನ್ ಆರ್ಮಿಯ ವಿರುದ್ಧ ಕೂಡ ಪಾಕಿಸ್ತಾನ ಈ IS ಮೂಲಕವೇ ದಾಳಿಗಳನ್ನು ಮಾಡಿಸ್ತಾ ಇದೆ. ಇನ್ನು ಇದೇ ಇಸ್ಲಾಮಿಕ್ ಸ್ಟೇಟ್ ಆಫ್ ಖೊರಾಸಾನ್ ಪ್ರಾವಿನ್ಸ್ ಸೆಂಟ್ರಲ್ ಏಷ್ಯಾದ ಮೂಲಕ ರಷ್ಯಾದವರೆಗೆ ವಿಸ್ತರಣೆ ಆಗ್ತಾ ಇದೆ. ಹೀಗಾಗಿ ಅದನ್ನು ಮಟ್ಟ ಹಾಕಬೇಕಾದ ಅಗತ್ಯ ಈಗ ಭಾರತ, ರಷ್ಯಾ ಮತ್ತು ಆಫ್ಘನಿಸ್ತಾನ ಮೂರು ದೇಶಗಳಿಗೆ ಅನಿವಾರ್ಯ. ಇನ್ನು ಈ ISKPಗೆ ರಷ್ಯಾದ ವಿರುದ್ಧ ನಾಳೆ ಪಶ್ಚಿಮದ ದೇಶಗಳು ಸಹಾಯ ಮಾಡೋ ಸಾಧ್ಯತೆ ಇರುತ್ತೆ. ಅದು ರಷ್ಯಾಗೂ ಗೊತ್ತಿದೆ. ಸೊ ಈ ಉಗ್ರರ ವಿರುದ್ಧ ಹೋರಾಡೋದಕ್ಕೆ ಕೂಡ ಅವರು ಆಫ್ಘನಿಸ್ತಾನವನ್ನು ಬಲಪಡಿಸಬೇಕು, ಅದಕ್ಕೂ ಆಯುಧಗಳನ್ನು ಕೊಡಬೇಕು. ಆದರೆ ಆ ಆಯುಧಗಳಿಗೆ ಹಣವನ್ನು ಯಾರು ಕೊಡ್ತಾರೆ? ಭಾರತ ಯಾಕೆ ಕೊಡುತ್ತೆ? ಅಕಸ್ಮಾತ್ ಭಾರತಕ್ಕೆ ಅಂತ ಆಸಕ್ತಿ ಇದ್ದರೆ ತನ್ನದೇ ಆಯುಧಗಳನ್ನು, ಆಕಾಶ್ ಪಿನಾಕ ಕ್ಷಿಪಣಿಗಳನ್ನು,
ಮೋರ್ಟಾರ್ ಶೆಲ್ಗಳನ್ನು, ಆರ್ಟಿಲರಿಯನ್ನು, ಆಂಟಿ ಡ್ರೋನ್ ಸಿಸ್ಟಮ್ಗಳನ್ನು, ಲಾಯ್ಟ್ರಿಂಗ್ ಮ್ಯುನೇಷನ್ಗಳನ್ನು, ಡ್ರೋನ್ಗಳನ್ನು ಏನನ್ನ ಬೇಕಾದರೂ ಅಫ್ಘಾನಿಸ್ತಾನಕ್ಕೆ ಭಾರತ ಕೊಡಬಹುದಲ್ಲ. ಇಲ್ಲಿ ಅವರಿಗೆ ಆಯುಧ ಕೊಡೋದಕ್ಕೊಂದು ಸಣ್ಣ ತಾಂತ್ರಿಕ ತೊಂದರೆ ಇದೆ. ಭಾರತ ಅಫ್ಘಾನಿಸ್ತಾನಕ್ಕೆ ಮಾನ್ಯತೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಅವ್ರ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಾನ್ಯತೆ ಕೊಡೋದಕ್ಕೊಂದಷ್ಟು ಅಂತಾರಾಷ್ಟ್ರೀಯ ಒತ್ತಡಗಳು, ಕಾನೂನುಗಳು ಅಡ್ಡಿ ಆಗ್ತಾ ಇವೆ. ಸೊ ಮಾನ್ಯತೆಯನ್ನು ಕೊಟ್ಟ ನಂತರ ಭಾರತ ಅವರಿಗೆ ನೇರವಾಗಿ ಆಯುಧ ಸರಬರಾಜನ್ನ ಮಾಡುತ್ತೇನೋ, ಈಗಂತೂ ಮಾಡೋದಿಲ್ಲ. ಆದರೆ ಬೇರೆಯವರ ಮೂಲಕ ಮಾಡಿಸೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಇನ್ನು ಭಾರತಕ್ಕಿಲ್ಲಿ ಪಾಕಿಸ್ತಾನದ ಮತ್ತೊಂದು ಬದಿಯಲ್ಲಿ ಅವರಿಗೆ ಚೆಕ್ ಇಡಬೇಕಾದ ಅಗತ್ಯ ಕೂಡ ಇದೆ. ಬಾಂಗ್ಲಾದೇಶದ ಜೊತೆ ಪಾಕಿಸ್ತಾನ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ತಾ ಇರೋ ಸಂದರ್ಭದಲ್ಲಿ ಅವರ ಮತ್ತೊಂದು ಗಡಿಯನ್ನ ಭಾರತ ಎಂಗೇಜ್ ಮಾಡಬೇಕಾಗುತ್ತೆ. ಹಾಗೆ ಸದ್ಯಕ್ಕೆ ಅಫ್ಘಾನಿಸ್ತಾನದಲ್ಲಿ ಚೈನಾದ ಪ್ರಭಾವ ಹೆಚ್ಚಾಗ್ತಾ ಇದೆ. ಅಲ್ಲಿಗೆ ರಷ್ಯಾ ಕಾಲಿಟ್ರೆ ಅಫ್ಘಾನಿಸ್ತಾನಕ್ಕೆ ಬಹು ಆಯ್ಕೆಗಳು ಸಿಕ್ಕಂತಾಗತ್ತೆ ಮತ್ತು ಅದು ಕೂಡ ಭಾರತದ ದೃಷ್ಟಿಯಿಂದ ತುಂಬಾನೇ ಅಗತ್ಯ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಬಾಂಗ್ಲಾದಲ್ಲಿ ಅಮೆರಿಕಾದ ಹಸ್ತಕ್ಷೇಪ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅವರು ಬಾಂಗ್ಲಾದೇಶದ ಮೂಲಕ ಮ್ಯಾನ್ಮಾರ್ ಅನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ. ಭಾರತದ ಸುತ್ತ ಒಂದು ಅಸಹನೆ ಮತ್ತು ಆತಂಕದ ವರ್ತುಲವನ್ನ ಸೃಷ್ಟಿ ಮಾಡೋ ಪ್ರಯತ್ನವನ್ನ ಅಮೆರಿಕ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಾಂಗ್ಲಾದ ಮತ್ತೊಂದು ಗಡಿಯನ್ನ ಕೂಡ ಭಾರತ ಎಂಗೇಜ್ ಮಾಡಬೇಕು. ಹೀಗಾಗಿ ಮ್ಯಾನ್ಮಾರ್ ಜೊತೆ ಕೂಡ ಭಾರತಕ್ಕೆ ಉತ್ತಮ ಸಂಬಂಧಗಳ ಅಗತ್ಯ ಕಾಣ್ತಾ ಇದೆ. ಮ್ಯಾನ್ಮಾರ್ ಅಲ್ಲಿ ಅತಿ ಹೆಚ್ಚು ವಿರಳ ಖನಿಜಗಳಿವೆ. ಅವುಗಳಿಗಾಗಿನೇ ಮ್ಯಾನ್ಮಾರ್ ಈಗ ಅಮೆರಿಕ ಹಾಗೂ ಚೈನಾ ನಡುವಿನ ಸ್ಪರ್ಧೆಯ ಕಣವಾಗಿ ಬದಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮ್ಯಾನ್ಮಾರ್ ಜೊತೆಗಿನ ಸಂಬಂಧಗಳನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ ಭಾರತಕ್ಕೆ ಖಂಡಿತ ದೊಡ್ಡ ಲಾಭಗಳಿವೆ. ಹಾಗೆ ಮ್ಯಾನ್ಮಾರ್ ಭಾರತದ ಈಶಾನ್ಯ ರಾಜ್ಯಗಳ ಜೊತೆ ಗಡಿ ಹಂಚಿಕೊಳ್ಳುತ್ತೆ. ಅಲ್ಲಿಂದ ಉಗ್ರರು, ಪ್ರತ್ಯೇಕತಾವಾದಿ ಸಂಘಟನೆಗಳ ಸದಸ್ಯರು ಭಾರತದೊಳಕ್ಕೆ ನುಸುಳೋದು ಹೆಚ್ಚಿದೆ. ಭಾರತದಲ್ಲಿ ಮತ್ತು ಮ್ಯಾನ್ಮಾರ್ ಅಲ್ಲಿ ಎರಡೂ ಕಡೆಗಳಲ್ಲಿ ಕೆಲಸ ಮಾಡೋ ಒಂದಷ್ಟು ಉಗ್ರ ಸಂಘಟನೆಗಳು ಇವೆ. ಹಾಗೆ ಈ ಭಾಗದಲ್ಲಿ ಆಯುಧ ಮತ್ತು ಮಾದಕ ಪದಾರ್ಥಗಳ ದೊಡ್ಡ ಸ್ಮಗ್ಲಿಂಗ್ ಜಾಲ ಕೂಡ ಕೆಲಸ ಮಾಡುತ್ತೆ. ಅದನ್ನ ನಿಯಂತ್ರಿಸೋದಕ್ಕೆ ಕೂಡ ಅಲ್ಲೊಂದು ಜಂಟಿ ಕಾರ್ಯಾಚರಣೆಯ ಅಗತ್ಯ ಇದೆ. ಹೀಗಾಗಿ ಭಾರತ ಮ್ಯಾನ್ಮಾರ್ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗಬೇಕು. ಸೊ ಆ ನಿಟ್ಟಲ್ಲಿ ಅಜಿತ್ ದೋವಲ್ ಮತ್ತು ಮ್ಯಾನ್ಮಾರ್ನ NSA ನಡುವೆ ಮಾತುಕತೆಗಳಾಗಿವೆ. ಹಾಗೆ ಮ್ಯಾನ್ಮಾರ್ನ ಅಧ್ಯಕ್ಷ ಮಿನ್ ಆಂಗ್ ಹ್ಯಾಂಗ್ಲೆ ಕೂಡ 5 ದಿನಗಳ ಭಾರತ ಭೇಟಿಯನ್ನ ಹಮ್ಮಿಕೊಂಡಿದ್ದಾರೆ. ಅವರು ಇಲ್ಲಿ ಭಾರತದ ಪ್ರಧಾನಿಯ ಜೊತೆ ದ್ವಿಪಕ್ಷೀಯ ಮಾತುಕತೆಗಳು ಹಾಗೂ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕೋ ಸಾಧ್ಯತೆ ಕೂಡ ಇದೆ. ಸೊ ಇದೆಲ್ಲ ಕೂಡ ಭಾರತದ ರಕ್ಷಣೆಯ ದೃಷ್ಟಿಯಿಂದ ಮಹತ್ವದ ಹೆಜ್ಜೆಗಳು ಅನ್ನಿಸ್ಕೊಳ್ತಾ ಇದ್ರೆ, ರಷ್ಯಾ ಹಾಗೂ ಆಫ್ಘನ್ನ ರಕ್ಷಣಾ ಒಪ್ಪಂದ ಪಾಕಿಸ್ತಾನದ ಎದೆಯಲ್ಲಿ ಈಗಾಗಲೇ ಪಟಾಕಿ ಸಿಡಿಯೋ ಹಾಗೆ ಮಾಡ್ತಾ ಇದೆ. ಇದು ಗೆಳೆಯರೆ ರಷ್ಯಾ ಅಫ್ಘಾನಿಸ್ತಾನಕ್ಕೆ ಆಯುಧ ಸರಬರಾಜು ಮಾಡಲಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.